ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ನೀಡುವಂತೆ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದು ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ನೀಡುವಂತೆ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯವರೆಗೆ ರೈತರು ಉರುಳು ಸೇವೆ ಮಾಡಿದರು. ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಉರುಳು ಸೇವೆ ನಡೆಯಿತು. ಅಂಬೇಡ್ಕರ್ ವೃತ್ತದಲ್ಲಿ ತೆಂಗಿನಕಾಯಿ ಒಡೆದು ರೆಡ್ ಕಾರ್ಪೆಟ್ ಮೇಲೆ ಹುಡುಗಿ ಗ್ರಾಮದ ರೈತ ಕರಿವಸಪ್ಪ ಉರುಳು ಸೇವೆ ಮಾಡಿದರು. ಕಬ್ಬಿಗೆ 3,200 ರೂಪಾಯಿ ನೀಡುವಂತೆ ಒತ್ತಾಯಿಸಿದರು. ರೈತರ ಹೋರಾಟಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಬೆಂಬಲಿಸಿದರು. ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸುವಂತೆ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳೆಹಾನಿ ಸೇರಿದಂತೆ ಖರೀದಿ ಕೇಂದ್ರ ಆರಂಭಿಸಲು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ನವಲಗುಂದ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಲ್ಲದೆ ರೈತ ವಿರೋಧಿ ಸರ್ಕಾರ ಎಂದು ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಇವರ ನೇತೃತ್ವದಲ್ಲಿ ರೈತರು ಪ್ರತಿಭಟಿಸಿದ್ದಾರೆ. ನಿರಾಶೆದಾಯಕರಾಗಿ ಯಾಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿದ್ವಿ, ಯಾಕಾರ ಈ ಪಕ್ಷವನ್ನು ರೈತ ಬಂಧುಗಳಲ್ಲಿ ಮೂಡೈತಿ. ಹೆಣ್ಣು ಮಕ್ಕಳಾಗಲಿ ಒಂದು ರೈತ ಬಂಧುಗಳಾಗಲಿ ಹೇಳಿದರು 82ರ ಒಂದು ರೈತ ಬಂಡಾಯದ ನೆಲದಲ್ಲಿ ಆದಂಥ ಚಳವಳಿ ಮತ್ತೆ ನವಲಗುಂದದಲ್ಲಿ ಮರುಕಳಿಸಬಾರದು. ಗಂಟೆಯನ್ನು ಕೊಟ್ಟಂತೆ ನಾವು ಇಲ್ಲಿ ಮಾತಾಡಕತ್ತೇವೆ. ಕಬ್ಬು ದರದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಗೂಂಡಾಗಿರಿ ಮೆರೆದಿದ್ದಾರೆ ಎಂದು ಹುಮ್ನಾಬಾದ್ ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಬಂಧನಕ್ಕೊಳಗಾದ ರೈತನಿಗೆ ಪೊಲೀಸರ ಸಮ್ಮುಖದಲ್ಲಿ ಥಳಿಸಿದ್ದು ರೈತನ ಮೈಮೇಲಿನ ಬಟ್ಟೆ ಹರಿದು ಕೈ ಕಾರ್ಯಕರ್ತರು ಗೂಂಡಾ ವರ್ತನೆ ಪ್ರದರ್ಶಿಸಿದ್ದಾರೆ ಎಂದು ಮೊಬೈಲ್ನಲ್ಲಿ ಹಲ್ಲೆ ವಿಡಿಯೋ ತೋರಿಸಿ ಬಿಜೆಪಿ ಶಾಸಕ ಕಿಡಿಕಾರಿದ್ದಾರೆ. ಎಸ್ಪಿ ಡಿವೈಎಸ್ಪಿಗೆ ಸುಮೋಟೋ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿದ್ದೇನೆ. ಇನ್ನೂವರೆಗೂ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಕ್ರಮ ಕೈಗೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಲಾಗುವುದು ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆ ಸಂಘ ಪರಿವಾರದ ಕಾರ್ಯಕರ್ತರು ಚಿತ್ತಾಪುರ ಪಟ್ಟಣದ ನಾಗರಿಕರೊಂದಿಗೆ ಶಾಂತಿ ಸಭೆ ನಡೆದಿದೆ. ಚಿತ್ತಾಪುರದ ಡಿವೈಎಸ್ಪಿ ಶಂಕರಗೌಡ, ಸಿಪಿಐ ಚಂದ್ರಶೇಖರ್ ತಿಗಡಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆದಿದೆ. ಶಾಂತಿ ಸಭೆಯಲ್ಲಿ ಹೈಕೋರ್ಟ್ ನಿರ್ದೇಶನ ಸರ್ಕಾರದ ಷರತ್ತುಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ. ನಾಳಿನ ಪಥಸಂಚಲನದಲ್ಲಿ ಚಿತ್ತಾಪುರ ಕಂದಾಯ ತಾಲೂಕಿನವರು ಮಾತ್ರ ಭಾಗಿಯಾಗುವಂತೆ ಮನವಿ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪಥಸಂಚಲನ ರೂಟ್ನಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ. ಕಬ್ಬು ಬೆಳೆಗಾರರು ದರ ನಿಗದಿಸುವಂತೆ ಪ್ರತಿಭಟನೆ ನಡೆಸಿದ್ದು ಕಾರ್ಖಾನೆ ಬಳಿ ರೈತರು ಬೆಂಕಿ ಹಚ್ಚಿದ ಘಟನೆ ಬಾಗಲಕೋಟೆಯ ಸಮೀರವಾಡಿಯಲ್ಲಿ ನಡೆದಿತ್ತು. ಇದರಲ್ಲಿ ಸುಮಾರು 96 ಟ್ರ್ಯಾಲಿಗಳಲ್ಲಿ ತುಂಬಿಟ್ಟಿದ್ದ ಬರೋಬ್ಬರಿ 34,08,800 ರೂಪಾಯಿ ಮೌಲ್ಯದ 1,033 ಟನ್ ಕಬ್ಬಿಗೆ ಬೆಂಕಿ ಹಚ್ಚಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಘಟನೆಯಲ್ಲಿ 12 ಟ್ರ್ಯಾಕ್ಟರ್ ಇಂಜಿನ್ಗಳು, 1 ಟ್ರ್ಯಾಕ್ಟರ್, 8 ಬೈಕ್ಗಳು, 3 ಟ್ರ್ಯಾಕ್ಟರ್ಗಳು, 1 ಪೊಲೀಸ್ ಬಸ್, 17 ಟ್ರ್ಯಾಕ್ಟರ್ ಟ್ರೇಲರ್ಗಳು ಹಾನಿಯಾಗಿದ್ದವು. ಹಾನಿಗೊಳಗಾದ ರೈತರಿಗೆ ನಷ್ಟದ ಮೊತ್ತ ಭರಿಸಲು ಕಾರ್ಖಾನೆ ಮುಂದಾಗಿದೆ ಎಂದು ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಮಾಹಿತಿ ನೀಡಿದ್ದಾರೆ.
ಆ ಬಂದ್ಗೆ ಕರೆ ನೀಡುತ್ತಿದ್ದಂತೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕೆಲ ಕಾರ್ಖಾನೆ ಮಾಲೀಕರು ತಮ್ಮ ಬೆಲೆ ನಿಗದಿಯನ್ನ ದರ ನಿಗದಿಯನ್ನ ಅಪ್ಡೇಟ್ ಅನ್ನು ಮಾಡ್ತಾರೆ, ಪ್ರಕಟಣೆಯನ್ನು ಮಾಡ್ತಾರೆ. ಆ ಪ್ರಕಟಣೆಯ ಮೂಲಕ ಹೇಳ್ತಾರೆ. ಆದ್ರೆ ಅವರು ನಿಗದಿ ಮಾಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಮಾಡಿರ್ತಕ್ಕಂಥ ದರ ರೈತರಿಗೆ ಈ ರೀತಿಯಾದಂಥ ಪಕ್ಕದ ಮನೆಗೆ ಕೊಟ್ಟಿದ್ದ ಕೊಡಲಿ ವಾಪಸ್ ಕೊಟ್ಟಿಲ್ಲ ಎಂದು ವೃದ್ಧನೊಬ್ಬ ಪೊಲೀಸ್ ಠಾಣೆಗೆ ದೂರು ಕೊಡಲು 2 ಕಿಲೋಮೀಟರ್ ನಡೆದುಕೊಂಡು ಬಂದ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ನಡೆದಿದೆ. ಗುಡುಗೂರು ಗ್ರಾಮದ ವೃದ್ಧ ಭೀಮಪ್ಪ ಗುಳೇದ ಕರ್ತವ್ಯದಲ್ಲಿದ್ದಂಥ ಹೆಡ್ ಕಾನ್ಸ್ಟೇಬಲ್ ಬಳಿ ಬಂದು ಘಟನೆ ಬಗ್ಗೆ ದೂರು ನೀಡಿದ್ದಾನೆ. ವೃದ್ಧನ ಮುಗ್ಧತೆಗೆ ಹೆಡ್ ಕಾನ್ಸ್ಟೇಬಲ್ ಹಾಲೇಶ್ ಮೇಗಳಮುನಿ ಸ್ಪಂದಿಸಿದ್ರು. ವೃದ್ಧನಿಗೆ ಬಿಸ್ಕತ್ ಚಹಾ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಬಳಿಕ ವೃದ್ಧನ ಜೊತೆ ಖುದ್ದು ಗ್ರಾಮಕ್ಕೆ ತೆರಳಿ ಕೊಡಲಿ ಕೊಡಿಸಿದ್ರು. ನೊಂದು ಬಂದ ವೃದ್ಧನಿಗೆ ಸ್ಪಂದಿಸಿದ ಪೊಲೀಸರ ಗುಣಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಅಜ್ಜನ ಕೊಡಲಿ ಪ್ರಕರಣ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕೊಡ್ಲಿ ತಗೊಂಡ್ ಏನ್ ಮಾಡೋದು ಪಟ್ಟಿ ನನ್ನ ಕಟ್ಟಿದ್ರಿ ಎದಕ್ ಕಟ್ಟಿಗೆ ಯಾವ ಹೇಳ್ತಾನೆ ಕುರಿ ಅದಾವ ನಾವು ಕುರಿ ಅದಾವ ಕುರಿ ಹಾ ಏನು ನಾನಪ್ಪ ಕೂತನಡಿ ಒಳಗ ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ನನಗೆ ಆರಾಮಿಲ್ಲ, ಸ್ವಲ್ಪ ಬಿಪಿ ಹೆಚ್ಚಾಗಿ ಇಲ್ಲಿ ನಾ ಡೌನ್ಗಿರಿ ಬಂದಂತೆ ಸರ್. ನಿನ್ನ ಯಾವ ರೀತಿ ಕೊಟ್ಟಿದ್ದ ಬಂದಲ್ಲ ಹೇಳ್ತೀನಿ ಸರ್. ನಾವು ಇರೋದ ಸರ್ 2 ಕೊಡ್ಲಿ ನಮ್ಗೆ ನಿನ್ನ ಯಾವ ರೀತಿ ಬಂದ ಹೇಳಿ ಸರ್. ನಾನು